ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೊಟ್ಟೆ ಕೈಮಾ ಮಾಡೋಣ ಅಂತ ಟ್ರೈ ಮಾಡಿದೆ. ಆದರೆ ನೋಡಿ ಈ ರೀತಿ ಆಗೋಯ್ತು. ಮೊಟ್ಟೆ ಕೈಮಾ ಸರಿ ಬರಲಿಲ್ಲ, ಎಲ್ಲ ಮಿಕ್ಸ್ ಆಗಿ ಗೊಜ್ಜಾಗೋಯ್ತು. ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ, ನಾನು ಇದರಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾನು ಮಸಾಲ ರೆಡಿ ಮಾಡ್ಕೊತೀನಿ. ಮಸಾಲಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಟಿದ್ದೀನಿ. ತೆಂಗಿನಕಾಯಿ, ಲವಂಗ, ಚಕ್ಕೆ, ಸ್ವಲ್ಪ ಸೋಂಪು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಮಾಮೂಲಿಯಾಗಿ ನಾವು ಮಟನ್ ಕೈಮಾ ಎಲ್ಲ ಹೇಗೆ ಮಾಡ್ತೀವಲ್ಲ ಆ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಮಸಾಲೆ ರುಬ್ಕೊಳ್ಳೋದಕ್ಕೆ ಮೊದಲು ನಾನು ಒಂದು ಅರ್ಧ ಕಪ್ಪು ಹುರ್ಗಡ್ಲೆನ ಪುಡಿ ಮಾಡಿಟ್ಕೊಂಡೆ. ಪುಡಿ ಮಾಡಿ ತೆಗೆದಿಟ್ಕೊಂಡು ಹುರ್ಗಡ್ಲೆನ ಆಮೇಲೆ ಅದೇ ಮಿಕ್ಸಿ ಜಾರಿಗೆ ರೆಡಿ ಮಾಡಿಟ್ಟಿರುವಂಥ ಮಸಾಲಾನ ರುಬ್ಕೊತೀನಿ. ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ನೀರು ಹಾಕಲ್ಲ. ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊತೀನಿ. ತುಂಬ ನೈಸಾಗಿ ಮಾಡಿಲ್ಲ. ಇದರಲ್ಲಿ ಒಂದು ಅರ್ಧದಷ್ಟು ಮಸಾಲ ನಾನು ತೆಗೆದಿಟ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಮಸಾಲ ತೆಗೆದಿಟ್ಕೊಂಡ್ಬಿಟ್ಟು ಉಳಿದಿರೋ ಮಸಾಲಕ್ಕೆ ಟೊಮೆಟೊ ಮತ್ತು ಅರಿಶಿನ ಹಾಕಿ ನೈಸಾಗಿ ರುಬ್ಬಿಟ್ಕೋತೀನಿ. ಈಗ 2 ಮೊಟ್ಟೆ ಬೇಯಿಸಿರೋ ಅಂಥದ್ದು, ಅದಕ್ಕೆ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸರಿಯಾಗಿ ಈ ರೀತಿ ಪುಡಿ ಮಾಡಿ ಇದಕ್ಕೆ ಪುಡಿ ಮಾಡಿರೋವಂಥ ಹುರ್ಗಡ್ಲೆ ಪುಡಿ, ತೆಗೆದಿಟ್ಟಿರೋಂಥ ಮಸಾಲ ಸ್ವಲ್ಪ ತೆಗೆದಿಟ್ಟಿದ್ನಲ್ಲ ಅದು, ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು ಇದಷ್ಟು ಹಾಕಿ ಇದ್ರ ಜೊತೆಗೆ 2 ಮೊಟ್ಟೆ ಒಡೆದಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋತೀನಿ. ನನ್ನ ವಿಡಿಯೋ ಪೂರ್ತಿ ನೋಡಿ, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ನನಗೆ ನೆಕ್ಸ್ಟ್ ಟೈಮ್ ಮಾಡುವಾಗ ನನಗೆ ಹೆಲ್ಪ್ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬಾಡಿಸ್ಕೊಂಡು ಅದಕ್ಕೆ ರುಬ್ಕೊಂಡ್ರಂಥ ಟೊಮೆಟೊ ಹಾಕಿ ರುಬ್ಬಿದ್ನಲ್ಲ ಮಸಾಲಾನ ನಾನು ಹಾಕ್ತೀನಿ. ಮಸಾಲ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ತಾಯಿದ್ದೀನಿ. ನಾವು ಮಟನ್ ಕೈಮಾ ಮಾಡ್ತೀನಿ. ನಾನು ಮಟನ್ ಕೈಮಾ ತುಂಬ ಚೆನ್ನಾಗಿ ಮಾಡ್ತೀನಿ. ನಾನು ವಿಡಿಯೋ ಶೇರ್ ಮಾಡಿದ್ದೀನಿ, ನೋಡಿ ಒಂದು ಸಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮಟನ್ ಕೈಮಾ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಅದೇ ರೀತಿ ಇದನ್ನು ಟ್ರೈ ಮಾಡಿದೆ, ಆದರೆ ಸರಿ ಬರಲಿಲ್ಲ. ಈಗ ಒಂದು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮಸಾಲ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಮೊಟ್ಟೆ ಮಸಾಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ನಾನು ಈ ರೀತಿ ಉಂಡೆ ರೀತಿಯಲ್ಲಿ ಹಾಕ್ತಾಯಿದ್ದೀನಿ ಸಾರಿಗೆ. ಇದು ಉಂಡೆ ಎಲ್ಲ ಮಿಕ್ಸಾಗಿ ಗೊಜ್ಜಾಯಿತು, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಈಗ ಪೂರ್ತಿ ಮುಚ್ಚಳ ಸ್ವಲ್ಪ ಓಪನ್ನಲ್ಲಿಟ್ಟು ನಾನು ಬೇಯೋದಕ್ಕೆ ಬಿಡ್ತೀನಿ. ಈಗ ಬೆಂದಾದಮೇಲೆ ತೆಗೆದು ನೋಡಿದ್ರೆ ನನಗೆ ತುಂಬ ಬೇಜಾರಾಯಿತು. ಎಲ್ಲ ಪೀಸ್ ಆಗಿದೆ, ಸರಿಯಾಗಿ ಬರಲೇ ಇಲ್ಲ. ಈ ರೀತಿ ಆಯಿತು. ಎಷ್ಟೊತ್ತು ತನಕ ನಿಂತ್ಕೊಂಡು ತುಂಬ ಇಂಟ್ರೆಸ್ಟಿಂದ ಮಾಡಿದೆ, ಆದರೆ ಎಲ್ಲ ಈ ರೀತಿ ಎಲ್ಲ ಕಲಿಸ್ಕೊಂಡು ಹೋಯಿತು. ನಿಮಗೇನಾದ್ರು ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮೊಟ್ಟೆ ಕೈಮಾ ಉಂಡೆ ಸರಿ ಬರಲಿಲ್ಲ, ಅದೇ ರುಚಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಇದಕ್ಕೇ ಚಪಾತಿ ಮಾಡಿಕೊಂಡು ತಿಂದ್ವಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.